11 ಮಂದಿ ಸಾವಿಗೆ ಹೊಣೆಗಾರರು ಯಾರು? ಸರ್ಕಾರಕ್ಕೆ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟಿದೆ ಬಿಜೆಪಿ. ಅಭಿಮಾನಿಗಳು ಬರುವಂತಹ ಮುನ್ಸೂಚನೆ ಸರ್ಕಾರಕ್ಕಿರಲಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಎರಡು ದೊಡ್ಡ ಕಾರ್ಯಕ್ರಮದ ಅಗತ್ಯತೆ ಇತ್ತ ಅನ್ನುವಂತಹ ಪ್ರಶ್ನೆ. ಇದು ಸರ್ಕಾರದ ವೈಫಲ್ಯ, ನಿರ್ಲಕ್ಷ್ಯ ಅಂಥೇಳಿ ಬಿಜೆಪಿ ಹೇಳ್ತಾ ಇದೆ. 11 ಮಂದಿಯ ಸಾವಿಗೆ ನೇರವಾಗಿ ಸರ್ಕಾರವೇ ಹೊಣೆಯನ್ನು ಹೊತ್ಕೊಬೇಕು ಅಂಥೇಳಿ ಬಿಜೆಪಿ ಆಗ್ರಹಿಸ್ತಾ ಇದೆ. ಸಾಲು ಸಾಲು ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ಟು ಇದಕ್ಕೆ ಉತ್ತರಿಸಿ ಅಂತ ಕೂಡ ಪಟ್ಟನ್ನ ಹಿಡಿದಿದೆ. 11 ಸಾವು ಬಿಜೆಪಿಯ ಆರೋಪದ ಪಟ್ಟಿ ಈ ರೀತಿ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರೂ ಕೂಡ ತುರ್ತು ಸೇವೆ ಯಾಕಿರಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿರುವಂಥದ್ದು. ನಿನ್ನೆ ಆಂಬ್ಯುಲೆನ್ಸ್ ಇರಲಿಲ್ಲ ಅನ್ನುವಂತಹ ಆರೋಪಗಳೆಲ್ಲ ಕೇಳಿ ಬಂದಿತ್ತು. ಸ್ಟೇಡಿಯಂನ ಬಳಿ ಆಂಬ್ಯುಲೆನ್ಸು, ವೈದ್ಯಕೀಯ ತಂಡ ಯಾಕಿರಲಿಲ್ಲ? ಯಾಕೆ ಮುಂಜಾಗೃತಾ ಕ್ರಮವನ್ನು ಸರ್ಕಾರ ತೆಗೆದುಕೊಂಡಿರಲಿಲ್ಲ? ಗುಪ್ತಚರ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರಲಿಲ್ವಾ? ಹಾಗಾದರೆ ಇದು ಗುಪ್ತಚರ ಇಲಾಖೆಯ ವೈಫಲ್ಯನ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದೇ ಆದರೆ ಸರ್ಕಾರ ಉದಾಸೀನತೆಯನ್ನು ತೋರಿಸಿದ್ಯಾಕೆ, ನಿರ್ಲಕ್ಷ್ಯ ವಹಿಸಿದ್ಯಾಕೆ ಅಂತೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಸಾಮರ್ಥ್ಯಕ್ಕಿಂತ ಸ್ಟೇಡಿಯಂಗೆ ಹೆಚ್ಚಿನ ಜನ ಬರೋದು ಗೊತ್ತಿರಲಿಲ್ವಾ ನಿಮಗೆ? 35,000 ಆಸನದ ವ್ಯವಸ್ಥೆ ಇರೋದು, 3 ಲಕ್ಷ ಜನ ಬಂದಿದ್ದಾರೆ. ಗೊತ್ತಿದ್ದು ಈ ಗಂಭೀರವಾದಂತಹ ನಿರ್ಲಕ್ಷ್ಯವನ್ನು ವಹಿಸಿದ್ಯಾಕೆ, ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಜನ ಬರೋದು ಎಲ್ರಿಗೂ ಗೊತ್ತಿತ್ತು, ನಿಮಗೆ ಯಾಕೆ ಗೊತ್ತಿರಲಿಲ್ಲ? ಇದು ಕಾಮನ್ ಸೆನ್ಸ್ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಎಂಟ್ರಿ ಹಾಗೂ ಎಕ್ಸಿಟ್ ದ್ವಾರಗಳನ್ನು ಯಾಕೆ ನಿರ್ವಹಿಸಲಿಲ್ಲ? ಯಾಕೆ ಕೋಆರ್ಡಿನೇಷನ್ ನಿಮ್ಮ ನಡುವೆ ಇರಲಿಲ್ಲ ಅಂತ ಕೇಳಿದ್ದಾರೆ. ತರಾತುರಿಯಲ್ಲಿ, ಹರಿಬರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಉದ್ದೇಶವಾದರೂ ಏನಿತ್ತು? ಯಾವ ಸುಖಕ್ಕಾಗಿ ಆ ರೀತಿ ಕಾರ್ಯಕ್ರಮ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧ ಸ್ಟೇಡಿಯಂನಲ್ಲಿ ಎರಡೆರಡು ಕಾರ್ಯಕ್ರಮದ ಅಗತ್ಯತೆ ಇತ್ತ? ಕೂಗಳತೆಯ ದೂರದಲ್ಲಿಯೇ ಇದೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಯಾಕೆ ಎರಡೆರಡು ಕಾರ್ಯಕ್ರಮ? ಅದರ ಉದ್ದೇಶ ಏನು? ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ಯಾರು? ಈ ರೀತಿಯ ಪ್ರಶ್ನೆಯನ್ನು ಮಾಡ್ತಾ ಇದೆ. ಸರ್ಕಾರನ, KSCAನ ಅಥವಾ RCBನ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಫ್ರಾಂಚೈಸಿ ಗೆಲುವನ್ನ ಸರ್ಕಾರ ಸಂಭ್ರಮಿಸುವಂತಹ ಅಗತ್ಯತೆ ಏನಿತ್ತು? ಯಾಕೆ ಸರ್ಕಾರ ಈ ರೀತಿಯ ನಡೆಯನ್ನು ಅನುಸರಿಸಿತು? ಕಾಲ್ತುಳಿತ ಸಂಭವಿಸಿದ್ರೂ ಕೂಡ ಸಂಭ್ರಮಾಚರಣೆಯನ್ನ ಯಾಕೆ ನಡೆಸಲಾಯಿತು? ಬಿಜೆಪಿ ಎತ್ತುತ್ತಾ ಇರುವಂತಹ ಪ್ರಶ್ನೆ. DCM, ಸಚಿವರು, ಅಧಿಕಾರಿಗಳಿದ್ರೂ ಕೂಡ ಪರಿಸ್ಥಿತಿ ಕೈತಪ್ಪಿದ್ದು ಹೇಗೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದೆ ವಿಪಕ್ಷ. ಇದು ಆಕಸ್ಮಿಕವಲ್ಲ ಅನ್ನೋದಾದ್ರೆ ಇದು ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡ ಅಲ್ವಾ? ಅದನ್ನ ಸರ್ಕಾರ ಒಪ್ಕೊಳ್ಳುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರೂ ಕೂಡ ತುರ್ತು ಸೇವೆಯನ್ನ ಯಾಕೆ ಒದಗಿಸಿರಲಿಲ್ಲ ಸರ್ಕಾರ ಅಂತ ಹೇಳಿ ಬಿಜೆಪಿ ಸಾಲು ಸಾಲು ಪ್ರಶ್ನೆಗಳನ್ನ ಈಗ ಆಡಳಿತ ಪಕ್ಷದ ಮುಂದಿಟ್ಟಿರುವಂತಹದ್ದು. ಇದಕ್ಕೆ ಉತ್ತರಿಸಬೇಕು ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಈ ಸಾವಿನ ಹೊಣೆಗಾರಿಕೆಯನ್ನ ರಾಜ್ಯ ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಹೇಳಿ ಪಟ್ಟಿಡಿತಾ ಇದೆ. ಲಕ್ಷ ಅನೌನ್ಸ್ ಮಾಡ್ತಿದ್ರಿ, ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ? ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ, ಸಂವೇದನೆನ ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಎಷ್ಟು 7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ, ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ? ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎದುರುಗಡೆ ಆಯಿತು. ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ. ವಿಧಾನಸೌಧ ಎದುರುಗಡೆ ಇವರು ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ? ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬರ್ಬೋದಿತ್ತಲ್ವ? ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವ? ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು, ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು. ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು. ಪೊಲೀಸರು ಏನು ಮಾಡ್ತಾರೆ ವ್ಯವಸ್ಥೆನ? ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯ್ತಲ್ಲ, ಬಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದ್ದೊಂದು 15-20 ನಿಮಿಷ ಮುಗಿಸೋಬೋದಿತ್ತಲ್ವ? ಅಲ್ಲೇ ಇವರು ಗ್ಯಾಲರಿನಲ್ಲಿ ಕೂತ್ಕೋಬೋದಿತ್ತಲ್ವ? ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್? ಆಮೇಲೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ? ನೀವು ಯಾಕೆ ರಿಸೀವ್ ಮಾಡೋಕ್ಕೆ ಹೋಗಿದ್ರಿ? ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಹೋದ್ರಿ. IPL ಹೆಡ್ಡು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. IPL ಹೆಡ್ಡು ನಾವು ಯಾವುದು ಈ ಥರದೊಂದು ಪ್ರಿಪ್ರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ಮೇಲೆ ಇವ್ರು ಯಾಕೆ ಮಾಡಬೇಕಿತ್ತು? ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕ್ಕೆ ಕೊಡೋಕೆ ಹೋಗಬೇಕು? ಯಾಕೆ ಇವ್ರ ಮಕ್ಕಳನ್ನ ಕರ್ಕೊಬರ್ಬೇಕು? ಇವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನ ಹೆಂಗೆ ಕರ್ಕೋಗಿದ್ರಿ? ನಿಮಗೆ ಯಾಕೆ ಆಟೋಗ್ರಾಫ್ ಬೇಕು? ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು? ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಎದುರುಗಡೆ ಮಾಡ್ತೀರಿ. ಸ್ಟೇಜಲ್ಲಿ ಯಾರಿದ್ರು? ಆಟಗಾರರಿಗೆ ಕಿರಿಕಿರಿ ಆಗ್ತಾಯಿತ್ತು. ಅಲ್ಲೊಂದು ವ್ಯವಸ್ಥೆ ಇಲ್ಲ. ಅದು ಯಾರ ಕಾರಣ? ವಿಧಾನಸೌಧ ಯಾರು ಸುಪರ್ದಿನಲ್ಲಿರುತ್ತೆ? ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ. ಅಲ್ಲಿ ಜೊತೆಗೆ ಅಲ್ಲಿ ನುಗ್ಗಲಾಯಿತು.
ಆಯಿತು, ಅವರು ಅಷ್ಟು ಅವಘಡ ಸಂಭವಿಸಿದ ನಂತರನೂ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳತನೂ ಇಲ್ವಲ್ಲ, ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನೂ ಇಲ್ವಲ್ಲ. ಮತ್ತು ಬಿ ಜೆ ಪಿಯವ್ರು ಮಾಡಿರೋ ಬಿ ಜೆ ಪಿ ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ಅಂತ ಹೇಳ್ತೀರಿ. ದೇಶದಲ್ಲಿ ನಡೆದಿರೋದು ಬಿಟ್ಬಿಟ್ರೆ RCB ಗೆದ್ಕೊಂಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಲಿಕ್ಕೆ, ನಿಮಗೆ ಆಟೋಗ್ರಾಫ್ ಕೊಡೋಕ್ಕಲ್ಲ. ಹಾಗಿದ್ರೂ ಕೂಡ ನಿಮ್ಮ ಕರೆದು ಪೇಟ ಹಾಕಿ ಅಂತ ಹೇಳಿದ್ರಾ, ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರಾ? RCB ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು RCBಗೆ ಬೆಂಗಳೂರು ನಾಯಕರುಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಈ ಹಿಂದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲೂ ಕೂಡ RCB ಮಹಿಳಾ ತಂಡ ಗೆದ್ದಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದೇ ರೀತಿಯ ಅದ್ಧೂರಿ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮ ಸಕ್ಸಸ್ ಆದ ರೀತಿಯಲ್ಲಿ ಈ ಕಾರ್ಯಕ್ರಮ ಯಾಕಾಗಲಿಲ್ಲ ಅಂಥೇಳಿ ವಿಧಾನಸೌಧದ ಎದುರಿಗೆ ಕಾರ್ಯಕ್ರಮವನ್ನು ನಡೆಸುವಂತಹ ಅವಶ್ಯಕತೆ ಏನಿತ್ತು ಅಂಥೇಳಿ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿಗರು.